ಎಸ್ ಬ್ರೋ, ನೀನು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ಈ ವಿಷಯನೆಲ್ಲ ಇನ್ಸ್ಪೆಕ್ಟರ್ ಹೇಳಬೇಕಿತ್ತು. ಹೇಳಿದ್ದೀನಿ, ಅವರೀಗ ಬೇರೆ ಆ್ಯಂಗಲಿಂದಾನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಯಾರೂ ಪೊಲೀಸ್ ಸ್ಟೇಷನ್ ಹೋಗೋದು ಬೇಕಾಗಿಲ್ಲ. ಇನ್ವೆಸ್ಟಿಗೇಷನ್ ನಡೀಲಿ, ಆಮೇಲೆ ಎಲ್ಲ ಸತ್ಯಗಳು ನೆಕ್ಸ್ಟ್ ಹಿಯರಿಂಗಲ್ಲಿ ಆಚೆ ಬರುತ್ತೆ. ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿದವರು ಜೈಲಿಗೆ ಹೋಗ್ತಾರೆ. ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಪ್ಪು ಮಾಡದೇ ಇರೋರು ಜೈಲಿಂದ ಆಚೆ ಬರಬೇಕು. ನಿಧಿ ತಪ್ಪು ಮಾಡಿದಾಳಂತ ನನಗೆ ಅನಿಸ್ತಿಲ್ಲಪ್ಪ. ಆದರೆ ಅವಿ ರೆಕಾರ್ಡ್ಸಲ್ಲೆಲ್ಲ ನಮ್ಮದೇ ಕಾರಿಂದ ಆಕ್ಸಿಡೆಂಟ್ ಆಗಿದೆ ಅಂತ ರೆಕಾರ್ಡ್ ಆಗಿದೆಯಲ್ಲ? ಇಲ್ಲ ಚಿಕ್ಕಪ್ಪ, ಇನ್ಸ್ಪೆಕ್ಟ್ರು ಕೇಸ್ನ ರೀಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಅದಕ್ಕೆ ಕೋರ್ಟಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಅದು ಏನಾಗುತ್ತೋ ನೋಡೋಣ. ಅಲ್ಲಿವರೆಗೂ ಎಲ್ಲರೂ ಸಮಾಧಾನವಾಗಿರೋಣ. ಸಮಾಧಾನ ಮಾಡ್ಕೋ, ಇನ್ವೆಸ್ಟಿಗೇಷನ್ ಆಗಲಿ. ಹೌದು ನಿಧಿ, ನಾವು ನೋಡಿರೋದು ಸುಳ್ಳಾಗ್ಬೋದು, ನಂಬ್ಕೊಂಡ್ಬಂದಿರೋದು ಸುಳ್ಳಾಗ್ಬೋದು. ಸತ್ಯ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ, ಆಮೇಲೆ ಪ್ರಪಂಚಕ್ಕೆ ತಿಳಿಸೋಣ. ಸರಿಯಾಗಿ ಹೇಳಿದ್ರಿ. ಅದಕ್ಕೆ ಎಷ್ಟೋ ಸಲ ನಮಗೆ ಗೊತ್ತಿರೋದು ಸುಳ್ಳಾಗಿರುತ್ತೆ. ಸತ್ಯ ಏನು ಅಂತ ತಿಳ್ಕೊಂಡು ಪ್ರಪಂಚಕ್ಕೆ ತಿಳಿಸ್ಬೇಕು. ನಾನು ಆಕ್ಸಿಡೆಂಟ್ ಸ್ಪಾಟಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಕಾರ್ ಟೈರ್ ಮಾರ್ಕ್ಸ್ ಮಾತ್ರ ಅಲ್ಲ, ಇನ್ನೊಂದು ಕಾರಿನ ಟೈರ್ ಮಾರ್ಕ್ಸು ಸಿಕ್ಕಿದೆ. ಸೊ ಫಸ್ಟು ಪಾಸ್ ಆಗಿರೋ ಕಾರಿಂದಾನೇ ಆಕ್ಸಿಡೆಂಟ್ ಆಗಿರ್ಬೋದಲ್ಲ? ಹಾಗಾಗ್ಬಾರ್ದು. ನಾನು ಆಕ್ಸಿಡೆಂಟ್ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನಾನು ಹಚ್ಚಿರೋ ಬೆಂಕಿಲಿ ನಾನೇ ಸುಟ್ಟೋಗ್ಬಾರ್ದು. ಮನೆಯವರನ್ನೆಲ್ಲ ಸಮಾಧಿ ಮಾಡಬೇಕು ಅಂದ್ಕೊಂಡಿರೋ ನನ್ನ ಕನಸುಗಳು ಸತ್ತು ಸಮಾಧಿ ಆಗ್ಬಾರ್ದು. ಒಂದು ವೇಳೆ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾದ್ರೆ ನಾನು ಜೈಲು ಸೇರ್ಬೇಕಾಗತ್ತೆ. ಈ ಮನೆಗೆ ಸೇರ್ ತೀರಿಸ್ಕೋಬೇಕು ಅಂತ ಬಂದವಳು ನಾನು. ಈ ಮನೆನ ಸರ್ವನಾಶ ಮಾಡಬೇಕೇ ಹೊರತು ನಾನೇ ಹೋಗಿ ಜೈಲಲ್ಲಿ ಕೂತ್ಕೋಬಾರ್ದು. ನನಗೇನಾದ್ರೂ ಶಿಕ್ಷೆ ಆಗ್ಬಿಟ್ರೆ ಈ ಮನೆಯವ್ರ ಮೇಲೆ ಸೇಟ್ ತೀರ್ಸ್ಕೊಳಕ್ಕಾಗಲ್ಲ. ಮಾಧವನ್ ಕುಟುಂಬನ ನಾಶ ಮಾಡೋಕ್ಕಾಗಲ್ಲ. ಆಗ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಲ್ಲ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಲ್ಲ. ಹೀಗೆಲ್ಲ ಆದ್ರೆ ನಾನು ಬದುಕಿದ್ದು ಸತ್ತಾಗಿದೆ. ಇಲ್ಲ, ನಾನು ಸಿಕ್ಕಾಕೋಬಾರ್ದು. ನಾನೇನ್ ಮಾಡ್ಲಿ? ನನಗೇನ್ ಮಾಡ್ಲಿ? ಬರೀ ಶ್ರೀಮಂತಿಕೆ ಅಷ್ಟೇ ಕಾಣಿಸ್ತಾ ಇದೆ. ಅಮ್ಮ, ನಿನ್ನಮ್ಮ ಯಾವಾಗಲೂ ನನ್ನ ಮಗಳು ಅಂತ ಕರೀತಾ ಇದ್ರು. ಮಗಳಾಗಿ ನಾನು ಅವ್ರ ಹತ್ರ ಒಂದೇ ಒಂದು ಭಿಕ್ಷೆ ಕೇಳಿದೆ, ಆದರೆ ಅವರು ಆ ಭಿಕ್ಷೆ ಕೊಡೋದಕ್ಕೆ ತಯಾರಿಲ್ಲ. ಅಂದಮೇಲೆ ಈ ಶ್ರೀಮಂತಿಕೆ ಭಿಕ್ಷೆ ನನಗೆ ಬೇಡ ಸಂಧ್ಯಾ. ಏನಿದೆಲ್ಲ ಸಿರಿ? ಅಮ್ಮ ಯಾವುದೋ ಪರಿಸ್ಥಿತಿ ಕಟ್ಬಿದ್ದು ಹೀಗೆಲ್ಲ ನಡ್ಕೋತಿದಾರಷ್ಟೇ. ಅಮ್ಮನ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಅಮ್ಮಂಗೆ ಯಾವತ್ತಿಗೂ ಶ್ರೀಮಂತಿಕೆ ವ್ಯಾಮೋಹ ಇಲ್ಲ ಸಿರಿ. ಅಮ್ಮ ನಿನ್ನ ಮಗಳು ಹಾಗೆ ಅಂತ ಕರ್ತಿದ್ದು ಅವಳ ಮನ್ಸಿಂದ. ಇದನ್ನೆಲ್ಲ ಕೊಟ್ಟಿರೋದು ಕೂಡ ಅವಳ ಮನ್ಸಿಂದಾನೆ. ಈಗ ಇದನ್ನೆಲ್ಲ ಅವಳಿಗೆ ವಾಪಸ್ ಕೊಟ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ ಸಿರಿ? ಹಾಗಾದ್ರೆ ನನ್ನ ಮನ್ಸಿಗೆ ಆಗ್ತಾ ಇರೋ ಬೇಜಾರ್ಗೆ ಅರ್ಥನೇ ಇಲ್ವಾ ಸಂಧ್ಯಾ? ಹೋಗ್ಲಿ ಬಿಡು. ಈಗಂತೂ ನನಗೆ ಅಮ್ಮನ ಪ್ರೀತಿ ಬಗ್ಗೆ ನಂಬಿಕೆನೇ ಇಲ್ಲ. ನನ್ನ ಮನಸ್ಸು ಕಲ್ಲಾಗೋಗಿದೆ ಅಂತ ಅನ್ಕೋ. ನಾನು ಅಮ್ಮನ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೆ, ತುಂಬಾನೇ ಗೌರವ ಇಟ್ಕೊಂಡಿದ್ದೆ. ಆದ್ರೆ ಇವಾಗ ಅದ್ಯಾವುದು ನನ್ನ ಮನಸ್ಸಲ್ಲಿ. ಸಾಕು ನಿಲ್ಸು ಸೋಗ್ಲಾಡಿ. ನನ್ನ ಸೊಸೆ ಬಗ್ಗೆ ಇಂಥ ಮಾತುಗಳನ್ನ ನಾನು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ತಾತ, ನಾನು ಈ ಮನೆ ಸೊಸೆನೆ. ನನ್ನ ಮನ್ಸಿಗೆ ನೋವಾಗ್ತಿದ್ರು ನೀವು ಅದನ್ನೆಲ್ಲ ಸಹಿಸ್ಕೋಬಹುದು ಅಲ್ವಾ?
ಸೊಗಲಡಿ, ನಾನು ಹೇಳಿದ ಹಾಗಲ್ಲ. ನೀನು ಈ ಮನೆ ಸೊಸೆನೇ, ಈ ಮನೆ ನಂದಾದೀಪನೇ. ಆದರೆ ತುಳಸಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸೊಗಲಾಡಿ. ನನಗೂ ಈಗ ಗೊತ್ತಾಗ್ತಿದ್ಯಲ್ಲ ತಾತ, ಅವ್ರು ಹೇಗ್ ನಡ್ಕೋತಾ ಇದ್ದಾರೆ ಅನ್ನೋದನ್ನ ನಾನು ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಲ್ಲ. ಸೊಗಲಾಡಿ, ಒಂದು ಮಾತು ಹೇಳ್ತೀನಿ ಕೇಳು. ಕಣ್ಣಿಂದ ನೋಡಿದಾಗಲಿ, ಕಿವಿಯಿಂದ ಕೇಳಿಸ್ಕೊಂಡಿದ್ದಾಗಲಿ ಸತ್ಯವೇ ಆಗಬೇಕು ಅಂತ ಏನಿಲ್ಲ. ಒಂದು ಸಲ ಹೃದಯದಿಂದ ಯೋಚನೆ ಮಾಡು. ತುಳಸಿ ಬಗ್ಗೆ ನಿನಗೆ ಹಾಗೆ ಅನ್ಸುತ್ತಾ? ಅವಳು ದುರುದ್ದೇಶದಿಂದ ಹಾಗೆಲ್ಲ ಮಾಡಿದ್ದಾಳೆ ಅಂತ ನಿನಗನ್ಸುತ್ತಾ? ಅದಕ್ಕೆ ಹೇಳಿದ್ದು, ಒಂದೇ ಒಂದು ಸಲ ನಿನ್ನ ಮನಸ್ಸನ್ನ, ನಿನ್ನ ಹೃದಯನ ಕೇಳ್ಕೋ ಸೊಗಲಾಡಿ. ನನಗದೆಲ್ಲ ಗೊತ್ತಿಲ್ಲ ತಾತ. ನೀವು ಅಮ್ಮನ ಪರವಾಗಿರಬಹುದು, ಆದ್ರೆ ಅಮ್ಮ ಅಭಿ ಪರವಾಗಿದ್ದಾರೆ. ಅಂದ್ರೆ ನೀವು ಅಭಿ ಪರವಾಗಿ ಅಂತ ಅರ್ಥ ತಾನೆ? ನೀವೆಲ್ಲರೂ ಸೇರಿ ಅವನನ್ನ ಬಚಾವ್ ಮಾಡೋದಕ್ಕೆ ನೋಡ್ತಾ ಇರಬಹುದು, ಆದ್ರೆ ನಮ್ಮ ಅಪ್ಪನ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಆ ಥರದಲ್ಲಿ ಏನೇನೋ ಮಾತಾಡಬೇಡ ಸೊಗಲಾಡಿ. ಅಭಿ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ನೀನು ಅನ್ಕೊಂಡಿರ್ಬೋದು, ಆದ್ರೆ ಏನ್ ತಾತ, ಈ ಪ್ರಶ್ನೆಗೆ ನಿಮ್ಮ ಹತ್ರನೂ ಉತ್ತರ ಇಲ್ಲ ಅಲ್ವಾ? ನಾನಂತೂ ನಿರ್ಧಾರ ಮಾಡಾಗಿದೆ. ಇನ್ನು ಮುಂದೆ ನನಗನ್ಸಿದ್ದನ್ನೇ ನಾನು ಮಾಡ್ತೀನಿ. ನಾನು ಒಬ್ಳೆ ಅಂತ ಅನ್ಕೊಂಡೆ ಹೋರಾಡ್ತೀನಿ. ಈಗಲೇ ಹೋಗಿ ಇದನ್ನೆಲ್ಲ ಅವ್ರ ಮನೆಗೆ ಕೊಟ್ಟು ಬರ್ತೀನಿ.